ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಜಿಮಿನಿ AI ಅನ್ನು ಬಳಸ್ಕೊಂಡು ನಿಮ್ಮ ಫೋಟೋವನ್ನು ಎಡಿಟ್ ಮಾಡ್ತಾ ಇದ್ರೆ ಸೊ ಈಗಲೇ ನಿಲ್ಲಿಸ್ಬಿಡಿ. ಯಾಕಂದರೆ ನಿಮ್ಮ ಒಂದು ಪರ್ಸನಲ್ ಡಾಟಾವನ್ನು ಗೂಗಲ್ ಜಿಮಿನಿ ಅವರು ಲೀಕ್ ಮಾಡ್ತಾ ಇದ್ದಾರೆ ಅಂತ ನ್ಯೂಸ್ ತುಂಬಾ ವೈರಲ್ ಆಗ್ತಾ ಇದೆ. ಸೊ ಹಾಗೆ ಆಗಲಿಕ್ಕೆ ನಾನು ಬಿಡೋದಿಲ್ಲ. ಸೊ ಆ ಥರ ಒಂದು ಆಗಬಾರ್ದು ಅಂತ ಹೇಳಿದರೆ ನಾನು ಒಂದೆರಡು ಸೆಟ್ಟಿಂಗನ್ನು ತಿಳಿಸ್ಕೊಡ್ತೀನಿ. ಆ ಸೆಟ್ಟಿಂಗನ್ನು ನೀವು ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನಲ್ ಡಾಟಾ ಲೀಕ್ ಆಗೋದಿಲ್ಲ. ಗೂಗಲ್ ಜಿಮಿನಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಪರ್ಸನಲ್ ಡಾಟಾ ಸೇವ್ ಆಗುವುದಿಲ್ಲ. ಸೊ ಆ ಒಂದು ಸೆಟ್ಟಿಂಗ್ ಅನ್ನು ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಕೊನೆವರೆಗೂ ನೋಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಈಗ ವಿಡಿಯೋ ಶುರು ಮಾಡೋಣ. ನಾನು ಡೈರೆಕ್ಟ್ ಸ್ಕ್ರೀನ್ ರೆಕಾರ್ಡ್ ಮೇಲೆ ಹೋಗ್ತೇನೆ. ಈಗ ನಾನು ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಮೇಲೆ ಇದ್ದೇನೆ. ಸೊ ನನ್ನ ಸ್ಕ್ರೀನ್ ಅಲ್ಲಿ ಈಗ ನಾನು ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಬಂದು ನೆಕ್ಸ್ಟ್ ನ್ಯೂ ಪೇಜ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಸರ್ಚ್ ಬಾಕ್ಸ್ ಅಲ್ಲಿ ಜೆಮಿನಿ ಅಂತ ಹೇಳಿ ಸರ್ಚ್ ಮಾಡಿ. ಸೊ ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ, ಫಸ್ಟ್ ವೆಬ್ಸೈಟ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ನಾನು ಆಕ್ಟಿವಿಟೀಸ್ ಅನ್ನು ತೋರಿಸ್ತೇನೆ. ಇಲ್ಲಿ 3 ಡಾಟ್ ರೂಲ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸೆಟ್ಟಿಂಗ್ ಇರುತ್ತೆ, ಸೊ ಆಕ್ಟಿವಿಟೀಸ್ ಅನ್ನು ಕ್ಲಿಕ್ ಮಾಡಿ. ಸೊ ಆಕ್ಟಿವಿಟೀಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಆನ್ ಇರುತ್ತೆ. ಸೊ ಅದನ್ನ ನಾನು ಹೇಳ್ತೇನೆ. ಈಗ ನೋಡಿ, ನಾವೊಂದು ಇದನ್ನ ಆಡ್ ಮಾಡಿದ್ದೆ. ಸೊ ಅದನ್ನ ಓಪನ್ ಮಾಡಿ ತೋರಿಸ್ತೇನೆ. ಸೊ ಈಗ ನಾನು ಇದು ಮಾಡಿದೆ. ಇದರಿಂದ ನಾವು ಯಾವುದೇ ರೀತಿಯಾದಂಥ ಒಂದು ಫೋಟೋನ ಗೂಗಲ್ ಜೆಮಿನಿ ಅವರು ಸೇವ್ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ನಾವು ಫಸ್ಟ್ ಇಲ್ಲಿ ಇದನ್ನ ಆಲ್ ಟೈಮ್ ಅಂತ ಕೊಟ್ಟು ಡಿಲೀಟ್ ಮಾಡ್ಕೋಬೇಕು. ಸೊ ಡಿಲೀಟ್ ಆದ ನಂತರ ಗೆಟ್ ಇಟ್ ಅಂತ ಕೊಟ್ಟು ಇದನ್ನ ಆಫ್ ಮಾಡ್ಕೋಬೇಕು. ಇದು ಆಫ್ ಆದ ತಕ್ಷಣ ನೆಕ್ಸ್ಟ್ ನೀವು ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಬಂದ್ಬಿಟ್ಟು ಕೆಳಗಡೆ ಸೇವ್ಡ್ ಅಂಡ್ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಸೊ ಇದನ್ನ ನೀವು ಆಫ್ ಮಾಡ್ಕೋಬೇಕು. ಹೀಗೆ ಮಾಡ್ಕೊಂಡಾದ ನಂತರ ನಿಮಗೆ ಯಾವುದೇ ರೀತಿಯಾದ ಜೆಮಿನಿ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಪರ್ಸನಲ್ ಡಾಟಾವನ್ನು ಸೇವ್ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಫೋಟೋಸನ್ನ ಸೇವ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನಾನು ಈಗ ಒಂದು ಮಾಡಿ ತೋರಿಸ್ತೇನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಒಂದು ಫಾಂಟ್ ಹಾಕೋಣ. ಸೊ ಇದನ್ನು ಫಾಂಟ್ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋಣ. ಸೊ ಇಲ್ಲೊಂದು ಹೆಸರು ಚೇಂಜ್ ಮಾಡಬೇಕು. ಸೊ ಇದನ್ನು ಚೇಂಜ್ ಮಾಡಿ. ಸೊ ಈ ಥರ ಆದಮೇಲೆ ನೀವು ಡೈರೆಕ್ಟಾಗಿ ಅವ್ರಿಗೆ ಸೆಂಡ್ ಮಾಡ್ಬೋದು. ಸೊ ನಾನು ಈಗ ಟಿಕ್ ಮಾಡಿ ತೋರಿಸ್ತೇನೆ. ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ವೇಟ್ ಮಾಡಿದ ತಕ್ಷಣ ಬರ್ತದೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿ. ವೇಟ್ ಮಾಡಿದ ತಕ್ಷಣ ಅದು ಇಮೇಜ್ ಬರುತ್ತೆ. ಸೊ ಈಗ ನೋಡಿ ಜನ್ರೇಟ್ ಆಗ್ತಾ ಇದೆ ಇಮೇಜ್ ಜನ್ರೇಟ್ ಆದ ತಕ್ಷಣ ಈ ಥರ ಒಂದು ಓಪನ್ ಆಗ್ತದೆ. ಸೊ ನೀವು ನೋಡ್ತಿರ್ಬೋದು, ಈ ಥರ ಒಂದು ಇಮೇಜ್ ರೆಡಿ ಆಗ್ತದೆ. ಸೊ ನಾವು ಈಗ ಮಾಡಿದಲ್ಲ, ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಈಗ ನಾನು ಮತ್ತೆ ಪುನಃ ಸೆಟ್ಟಿಂಗಲ್ಲಿ ಹೋಗಿ ತೋರಿಸ್ತೇನೆ. ಈಗ ನಾನು ಸೆಟ್ಟಿಂಗ್ ಮಾಡ್ಕೊಂಡಾದ ನಂತರ ಇದು ಮಾಡಿರೋವಂಥದ್ದು ಇದು ಯಾವುದು ಕೂಡ ಸೇವ್ ಆಗಿರೋದಿಲ್ಲ. ಸೊ ಈಗ ಇಲ್ಲಿ 3 ಡಾಟ್ ರೂಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸೆಟ್ಟಿಂಗಲ್ಲಿ ಹೋಗ್ತೀನಿ, ಆಕ್ಟಿವಿಟೀಸ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಯಾವುದೇ ರೀತಿಯಾದಂಥ ಒಂದು ಇಮೇಜ್ ಫೋಟೋಸ್ ಇಲ್ಲ. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ಸೆಟ್ಟಿಂಗು. ಸೊ ಎಲ್ಲರೂ ಕೂಡ ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕು. ಸೊ ಇಲ್ಲಿ ಕೂಡ ಇದು ಆಫ್ ಮಾಡಿದ ತಕ್ಷಣ ನಿಮ್ಗೆ ಯಾವುದೇ ಕೂಡ ಆಗೋದಿಲ್ಲ. ಇನ್ಫಾರ್ಮ್ ಯು ಆಸ್ಕ್ಡ್ ಜೆಮಿನಿ ಟು ಸೇವ್ ಅಂತ ಇರುತ್ತೆ. ನಿಮಗೆ ಸೇವ್ ಆಗೋಕ್ಕೆ ಬಿಡೋದಿಲ್ಲ ಅದು ಆಫ್ ಮಾಡ್ಕೊಂಬಿಟ್ರೆ. ಸೊ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಕೂಡ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ನಾನು ಹಾಕೋ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.